ದೇವರಿಗೆ ಸಾರಾಯಿ ನೈವೇದ್ಯ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಹೌದ್ರಿ, ಇವತ್ತ ನಾವ ಗೋಕಾಕ್ ಬಂದಿದ್ವಿ. ಗೋಕಾಕಿಂದ ಜಸ್ಟ್ ನಿಮ್ಗ 4 ಕಿಲೋಮೀಟರ್ ದೂರ ಇರೋ ಕಡವಗಟ್ಟಿ ಗುಡ್ಡದಲ್ಲಿ ಇರುವಂತ ಶ್ರೀ ಚೌಡೇಶ್ವರಿ ದೇವಿ ಮಂದಿರ ರೀ. ಈ ಮಂದಿರಕ್ಕ ಬರುವಂತ ಭಕ್ತರೆಲ್ಲ ಸಾರಾಯಿ ಮತ್ತು ಸಿಗರೇಟ್ ಅನ್ನ ಈ ದೇವಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡ್ತಾರಂತ. ಮತ್ತ ಇಲ್ಲಿ ನೀವು ಹರಕೆ ಕಾಯನ್ನ ಕೂಡ ಕಟ್ಟಬಹುದ್ರಿ. ನಿಮ್ಮ ಮನೆ ಸಮಸ್ಯೆ, ವ್ಯವಹಾರದ ಸಮಸ್ಯೆ ಅಥವಾ ನಿಮ್ಗೆ ಏನ ಕಷ್ಟ ಇದ್ರೂ ದೂರ ಆಗ್ತದ ಅನ್ನೋದ ಇಲ್ಲಿನ ಜನರ ನಂಬಿಕೆ. ಈ ರೀತಿ ಕಾಯಿ ಕಟ್ಟೋದ್ರಿಂದ ಮತ್ತ ಹರಕೆ ಕಾಯಿ ಕೂಡ ನೀವು ತರುವ ಅವಶ್ಯಕತೆ ಇಲ್ಲ. ಇದ ದೇವಸ್ಥಾನದಲ್ಲಿನ ಹರಕೆ ಕಾಯಿ ಕೂಡ ಸಿಗ್ತದ ನಿಮಗ. ಮತ್ತೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರ, ಈ ದೇವಿಗೆ ಸಾರಾಯಿ ನೈವೇದ್ಯವನ್ನ ಯಾಕೆ ಅರ್ಪಣೆ ಮಾಡಬೇಕಪ್ಪ ಅಂತಂದ್ರ, ಇಲ್ಲಿ ಪೂಜಿಸುವಂತ ಆ ಪೂಜಾರಿ ಕನಸಿನಲ್ಲಿ ಬಂದ ದೇವಿ ಹೇಳಿದ್ದಳಂದ್ರೆ, ನಿಮ್ಮ ಕಷ್ಟ ಎಲ್ಲ ದೂರ ಮಾಡ್ತೀನಿ, ನೀವು ಬಿಡಿದ್ದನ್ನ ನಾ ಕೊಡ್ತೀನಿ, ಮತ್ತೆ ನನಗೆ ಸಾರಾಯಿ ನೈವೇದ್ಯವನ್ನ ನೀವು ಮಾಡ್ರಿ ಅಂತ ಹೇಳಿದ್ರಂತ್ರಿ. ಆ ದೇವಿ ಹೇಳಿದ ಪ್ರಕಾರ ಇಲ್ಲಿನ ಪೂಜಾರಿ ಆಯ್ತಾ ಜನರಾಯ್ತಾ ಎಲ್ಲಾರು ಆ ದೇವಿಗೆ ಸಾರಾಯಿ ನೈವೇದ್ಯವನ್ನ ಅರ್ಪಣೆ ಮಾಡ್ತಾರ್ರಿ. ಗೋಕಾಕ್ ನೀವು ಬಂದಿದ್ರ ಅಂತಂದ್ರ ಪಕ್ಕಾ ಒಂದ್ಸಲ ಈ ದೇವಸ್ಥಾನವನ್ನ ವಿಸಿಟ್ ಮಾಡ್ರಿ. ಮತ್ತೆ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಧನ್ಯವಾದಗಳು.